ಸ್ವಾಗತ ನಾನು ಪ್ರಮೋದ್ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ಬಿಜೆಪಿಯ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾರೆ ಸಾಕಷ್ಟು ವಿಚಾರ ಇದೆ ಈಗಾಗಲೇ ಅವರ ನಡೆ ನುಡಿ ತಂತ್ರಗಾರಿಕೆ ಹೋರಾಟ ಇದೆಲ್ಲದರ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ ನಮ್ಮ ಜೊತೆಗೆ ಯತ್ನಾಳ್ ಅವರು ಇದ್ದಾರೆ ಅವ್ರ ಜೊತೆಗೆ ನೇರವಾಗಿ ಮಾತಾಡೋಣ ಯತ್ನಾಳ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಯತ್ನಾಳ್ ಅವರೇ ಮೊದಲನೇದಾಗಿ ವಫ್ ಹೋರಾಟದ ಬಗ್ಗೆ ನಾನು ಮಾತನಾಡಬೇಕು ವಫ್ ಹೋರಾಟವನ್ನು ನೀವು ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಿದ್ರಿ ಈ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ರಿ ಆದರೆ ಈ ಹೋರಾಟವನ್ನು ನೋಡ್ತಾ ಇದ್ರೆ ಇದು ವಫ್ಗಿಂತ ಹೆಚ್ಚಾಗಿ ನಿಮ್ಮವರ ವಿರುದ್ಧವೇ ಒಂದು ಹೋರಾಟವೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇತ್ತು ಹೀಗಾಗಿ ಹೋರಾಟ ಯಾರ ವಿರುದ್ಧ ನೀವು ಮಾಡ್ತಾ ಇದ್ದಿದ್ದು ನೋಡಿ ಇದು ಹೋರಾಟ ಈ ಒಂದು ಅವಧಿಯಲ್ಲೆಲ್ಲ ಹಿಂದಿನ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗನೇ ಬೊಮ್ಮಾಯಿಯವರೇ ಮುಖ್ಯಮಂತ್ರಿಗಳಿದ್ದಾಗ ಸ್ಪೀಕರ್ ಅವರು ವಿಶ್ವೇಶ್ವರ ಹೆಗಡೆಯವರು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಸದನದಲ್ಲಿ ಆಗ್ಬೇಕಂತ ನಾನು ಒತ್ತಾಯ ಮಾಡಿದೆ ಆವಾಗ ನಮ್ಮ ವಿಶ್ವೇಶ್ವರ ಹೆಗಡೆಯವರು ಮತ್ತು ಬೊಮ್ಮಾಯಿಯವರು ಇಬ್ಬರು ಚರ್ಚೆ ಮಾಡಿ ಏನು ಅನ್ವರ್ ಮಾನಪಾಡಿ ಏನು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ ವರದಿ ಕೊಟ್ಟಾರೆ ಅದನ್ನು ಚರ್ಚೆ ಆಗಬೇಕು ಮತ್ತು ವಕಫ್ ಅನ್ನೋಂಥ ಒಂದು ಕರಾಳ ಶಾಸನದಿಂದ ಯಾವ ರೀತಿ ಇದು ತೊಂದರೆ ಆಗ್ತಾಯಿದೆ ಅನ್ನೋದು ಯಾಕಂದ್ರೆ ನಮ್ಮ ಬಿಜಾಪುರ ಡಿ ಸಿ ಒಬ್ಬ ಮೊಹಮ್ಮದ್ ಮೊಹಸಿನ್ ಅನ್ನೋಂಥ ಅಧಿಕಾರಿ ಇಡೀ ವಿಜಯಪುರದ ಪ್ರಮುಖವಾದಂತಹ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಿಡಿದು ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಹಿಡಿದು ಜಿಲ್ಲಾ ಆಸ್ಪತ್ರೆ ಹಿಡಿದು ಇಡೀ ನಗರದ ಅನೇಕ ದೊಡ್ಡ ದೊಡ್ಡ ಜಮೀನುಗಳನ್ನು ವಕಫ್ ಅಂತೇಳಿ ಮಾಡಿದರು ಮತ್ತು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಅದರ ಸಲುವಾಗಿ ಚರ್ಚೆಯನ್ನು ನಾನು ಸದನದಲ್ಲಿ ಮಾಡಿದೆ ಅಲ್ಲಿಂದ ಇನ್ನೂ ಜನರಿಗೆ ಅಷ್ಟು ಅದರದ್ದು ಎಷ್ಟು ಕರಾಳ ಇದೆ ಅನ್ನೋವಂಥದ್ದು ಅದರದ್ದು ಒಂದು ಜಾಲ ಏನಿದೆ ಎಷ್ಟು ದೊಡ್ಡದಿದೆ ಅನ್ನೋಂಥ ಜನರಿಗೆ ಗೊತ್ತಿರಲಿಲ್ಲ ಮುಂದೆ ಯಾವಾಗ ನಾವು ನಿರಂತರವಾಗಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರ್ಕೋತಾ ಇದ್ದೆ ಈ ವಕಫ್ ಕಾನೂನು ರದ್ದಾಗಬೇಕು ಇಲ್ಲಾಂದರೆ ಇವರೆಲ್ಲನೂ ನಮ್ಮದೇ ಕ್ಲೇಮ್ ಮಾಡ್ತಾಯಿದ್ದಾರೆ ಬರೀ ಅವರು ಕೇವಲ ಯಾವನೋ ಒಬ್ಬ ಅಧಿಕಾರಿ ಬಂದು ಇದು ನಂದೊತ್ತು ಕ್ಲೇಮ್ ಮಾಡಿ ನೋಟಿಸ್ ಕೊಟ್ಟರೆ ಮುಗಿದೋಯ್ತು ಅದು ವಕಫ್ ಇದನ್ನು ಹೋರಾಟವನ್ನು ನೋಡಿದಾಗ ನೀವು ಪತ್ರ ಬರೆದ್ರಿ ಅಭಿಯಾನ ಮಾಡಿದ್ರಿ ಚರ್ಚೆ ಆಗಬೇಕು ಅಂತ ಹೇಳಿದ್ರಿ ಬಟ್ ನಿಮ್ಮವ್ರ ವಿರುದ್ಧವೇ ನೀವು ಈ ಒಂದು ವಿಚಾರ ಇಟ್ಕೊಂಡು ಹೋರಾಟ ಮಾಡ್ದಂಗಿತ್ತಲ್ಲ ವಿಜಯೇಂದ್ರ ವಿರುದ್ಧ ಟು ಬಿ ಫ್ರ್ಯಾಂಕ್ ನೇರವಾಗಿ ಹೇಳಬೇಕು ಅಂದರೆ ಯಡಿಯೂರಪ್ಪನವ್ರ ವಿರುದ್ಧ ವಫನ್ನು ನೀವೊಂದು ಅಸ್ತ್ರವಾಗಿ ಬಳಸ್ಕೊಂಡಿಲ್ವಾ ಇಲ್ಲ ಏನೋ ಅವ್ರ ಬಗ್ಗೆ ನಾವು ಚರ್ಚೆನೇ ಮಾಡಿಲ್ಲ ರೀ ಅಲ್ಲಿಯೂ ಯಡಿಯೂರಪ್ಪ ವಿಜಯೇಂದ್ರ ಬಗ್ಗೆ ನಾವು ವಕಫ್ ವಿಚಾರದಲ್ಲಿ ಎಲ್ಲಿಯೂ ತಂದಿಲ್ಲ ಅವರಾಗಿಯೇ ಕೆಲವೊಂದು ನೋಡಿರಿ ಈಗ ಬಿಜಾಪುರದಲ್ಲಿ ಅಹೋರಾತ್ರಿ ಧರಣಿ ಮಾಡುವಂಥದ್ದಾಗಲಿ ಅಲ್ಲಿ ಹೋರಾಟ ಪ್ರಾರಂಭ ಮಾಡೋದಾಗಲಿ ನಾವು ಪ್ರಾರಂಭ ಮಾಡಿದ್ವಿ ಮೊದಲು ಬಿಜಾಪುರ ನಗರದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಎದುರಿಗೆ ನಾವು ಒಂದು ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟಿವಿ ಸುಮಾರು 15-20 ಸಾವಿರ ಜನ ಸೇರಿದ್ರು ದೊಡ್ಡ ಮಳೆ ಆದರೂ ಸಹ ಜನ ಸರಿಲಿಲ್ಲ ಅಲ್ಲಿಂದ ಇದನ್ನು ನಾವು ಇನ್ನೂ ಹೆಚ್ಚು ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಅವಾಗ ಏನು ಮಾಡಿದ್ರು ಇವರು ಒಂದು ಯಾವುದೋ ರೈತ ಸಂಘದವರ ಹೆಸರಿನಿಂದ ಒಂದು ಧರಣಿ ಕುಂಟಿಸಿದ್ರು ಕುಂಡ್ರಿಸಿ ಅದಕ್ಕೊಂದು ಸಮಿತಿ ಮಾಡಿದ್ರು ಆ ಸಮಿತಿಯೊಳಗೆ ನಾವು ಲೋಕಸಭಾ ಸದಸ್ಯರು ಇಲ್ಲ ನಾ ಬಿಜಾಪುರದ MLAನೇ ಇಲ್ಲ ಆ ಸಮಿತಿಯೊಳಗೆ ವಿಜೇಂದ್ರ ಮಾಡಿದ್ದು ಅದರಿಂದ ಇಡೀ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತ ಆಯಿತು ಹಿಂದ್ರಗಡೆ ಮತ್ತೆ ನಮ್ಮ ಹೆಸರು ಸೇರಿಸು ಈ ಎಲ್ಲ ಗೊಂದಲ ಏನಾದವಲ್ಲ ನಾವೇನು ನಿರ್ಣಯ ಮಾಡಿದ್ದೀವಿ ಇವರಿಗೆ ದ್ವೇಷ ಸಾಧಿಸ್ಲಾಕತ್ತಾರ ಇದರಿಂದ ಅರ್ಥ ಇಲ್ಲ ನಾವು ನಮ್ಮ ಜನರ ಹತ್ರ ಹೋಗೋಣ ಅಂತೇಳಿ ಬಟ್ ಇದನ್ನು ನೋಡ್ತಾ ಇದ್ರೆ ಗೌಡ್ರೆ ಈಗ ವಫ್ ಅನ್ನೋ ತುಂಬ ಸೀರಿಯಸ್ ಆದಂಥ ವಿಚಾರ ತುಂಬ ಗಂಭೀರವಾದಂಥ ವಿಚಾರ ಅಷ್ಟೇ ಗಂಭೀರವಾಗಿ ನೀವು ಹೋರಾಟ ಕೂಡ ಮಾಡಿದ್ರಿ ಇಂಥ ಒಂದು ಗಂಭೀರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರನ್ನ ನೀವು ಗಂಭೀರವಾಗಿ ಪರಿಗಣಿಸದೇ ಇದ್ರೆ BJP ನಾಯಕತ್ವ ಅಂತ ಹೇಳ್ತಿದ್ದೀರಿ BJP ತಂಡವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತೀರಿ BJP ಹೋರಾಟ ಅಂತ ಹೇಳ್ತೀರಿ ಬಟ್ ರಾಜ್ಯಾಧ್ಯಕ್ಷರನ್ನ ನೀವು ಬದಿಗೆ ಸರಿಸಿ ನೀವೇ ಹೋರಾಟ ಮಾಡಿದ್ರೆ ಅದು ಹೇಗೆ ಸಾಧ್ಯ ನೋಡಿ ಮೂಡಾದ ವಿಚಾರದಲ್ಲಿ ಅಲ್ಲಿ ಯಾರನ್ನೂ ಸಲಹೆ ನಮ್ಮನ್ನೇನು ಕೇಳಿಲ್ಲ ನಾವು ಸಲಹೆ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ ಅವರು ನಾವು ಕೊಟ್ಟಿದ್ದೇನಪ್ಪ ಅಂದರೆ ಮೂಡಕ್ಕಿಂತ ಭಯಾನಕವಾದದ್ದು ವಾಲ್ಮೀಕಿ ಹಗರಣ SCPT SP-ಯಲ್ಲಿ 24,000 ಕೋಟಿ ರೂಪಾಯಿ ಅವ್ರ ಗ್ಯಾರಂಟಿಗಳಿಗೆ ಹಾಕ್ಕೊಂಡಿದ್ದು ಇದನ್ನೂ ಒಂದು ಪಾದಯಾತ್ರೆ ನಾವು ಮಾಡೋಣ ಅಂದರೆ ಅದಕ್ಕೆ ಕೇಂದ್ರಕ್ಕೂ ನಾವು ವಿನಂತಿ ಮಾಡ್ಕೊಂಡಿವಿ ಅದಕ್ಕೇನು ಮಾಡಿದ್ರು ರಾಜ್ಯಾಧ್ಯಕ್ಷರು ಮಾಡೋದು ಗೊತ್ತಿಲ್ಲ ಅದು ಮೂಡಾದಲ್ಲಿ ನಿಮ್ಮನ್ನು ಕೇಳಿದ್ರಿ ಅಂತಾರೆ ಅವರು ನಾವು ವಿಧಾನಸಭೆ ನಡೀತಾ ಇತ್ತು ಯತ್ನಾಳ್ ಅವರಲ್ಲೇ ಕೂತಿದ್ರು ವಿಧಾನಸಭೆಯಲ್ಲಿ ನಾನೇ ಹೋಗಿ ಮಾತಾಡಿದೆ ಕರೆ ಕೊಟ್ಟೆ ಮಾತಾಡಿದೆ ಏನೇ ಆದರೂ ಕೂಡ ನಮ್ಗೆ ಸ್ಪಂದನೆ ಮಾಡಿಲ್ಲ ಇದನ್ನು ಒಂದು ಹಂತದಲ್ಲಿ ಮೂಡಾ ಪಾದಯಾತ್ರೆ ನಿಲ್ಲಿಸೋದಕ್ಕೂ ಅಡ್ಡಗಾಲ ಹಾಕೋದಕ್ಕೂ ಪ್ರಯತ್ನ ಮಾಡಿದ್ರು ಅಂತ ಮಾತಿದೆ ನೋಡಿ ನಾವು ಯಾವುದೋ ಅಡ್ಡಗಾಲ ಹಾಕ್ಲಿಕ್ಕೆ ನಾವು ಯಾರು ನಮ್ಮದೇನು ಶಕ್ತಿ ಇದೆ ಹಳೆ ಮೈಸೂರು ಭಾಗದಲ್ಲಿ ನಾವು ಅಲ್ಲಿ ಹಾಕಲಿಕ್ಕೆ ಅಂಥದ್ದು ಎಂದೂ ಹೋರಾಟದ ವಿರುದ್ಧ ನಾವು ಎಂದೂ ಕೆಲಸ ಮಾಡೋದಿಲ್ಲ ಯಾರು ಹೋರಾಟ ಮಾಡಿದ್ರು ನಾವು ಬೆಂಬಲ ಕೊಟ್ಟಿದ್ದೀವಿ ಪಕ್ಷಾತೀತವಾಗಿ ಇನ್ನು ಅದನ್ನು ಎಲ್ಲನೂ ವಿಶ್ವಾಸ ತಗೊಂಡು ಚರ್ಚೆ ಮಾಡಿ ಹೋರಾಟ ಸ್ವರೂಪ ಏನು ಒಬ್ಬ ವ್ಯಕ್ತಿನ ಅಲ್ಲಿ ವೈಭವೀಕರಣ ಮಾಡೋದಕ್ಕೆ ನಮ್ಮ ವಿರೋಧ ಇದೆ ನಮ್ಮದು ವ್ಯಕ್ತಿ ವೈಭವೀಕರಣ ಬೇಡ ಹೋರಾಟದ ಸ್ವರೂಪ ಹೆಂಗಿರ್ಬೇಕಂದ್ರೆ ಅದು ಜನಪರವಾಗಿರ್ಬೇಕು ಇದು ಸಾಮೂಹಿಕ ನಾಯಕತ್ವದಲ್ಲಿ ಆಗಬೇಕು ಅನ್ನೋದು